ಇದು ಸತ್ಯಭಾಮ ಸಂಚಿಕೆ 10. ಆಶ್ರಯ್ ಮೂವರಿಗೂ ಕುಡಿಯಲು ಜ್ಯೂಸ್ ತಂದ. ಪದೇ ಪದೇ ಸ್ಪಂದನಾಳನ್ನೇ ನೋಡುತ್ತಿದ್ದವನ ನೋಟ ಭಾಮಳ ಮನಸ್ಸಿನಲ್ಲಿ ಅನುಮಾನ ಮೂಡಿಸಿತು. ಹೇ ಸತ್ಯ ಹೇಳ, ನಿಂಗೆ ಮೊದಲೇ ಇವಳನ್ನು ಗೊತ್ತಿತ್ತಲ್ಲ ಎಂದು ನೇರವಾಗಿ ಕೇಳಿದ ಭಾಮಳ ಮಾತಿಗೆ ಆಶ್ರಯ್, ಹೌದು, ನಾನು ಸ್ಪಂದನ ಇಬ್ಬರು ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋದು ಎಂದ. ಅಷ್ಟೇಯಾ, ನೀವಿಬ್ಬರು ಕೊಲೀಗ್ಸ್ ಮಾತ್ರವಾ ಎಂದು ಮತ್ತೆ ಪ್ರಶ್ನಿಸಿದವಳಿಗೆ, ನಾನು ಸ್ಪಂದನಾಳನ್ನು ಪ್ರೀತಿಸ್ತಿದ್ದೀನಿ ಎಂದಾಗ, ನಾನೇನನ್ನು ಪ್ರೀತಿಸ್ತಿಲ್ಲ ಎಂದು ಒರಟಾಗಿ ನುಡಿದಳು ಸ್ಪಂದನ. ಅವಳಿಗೆ ಇಷ್ಟ ಇಲ್ಲಂತೆ, ಮತ್ತೆಂತಕ್ಕೆ ಮಾರೆ ಅವಳಿಗೆ ಉಪದ್ರ ಕೊಡೋದು ಎಂದವಳಿಗೆ, ಏನಂದೆ? ಉಪದ್ರ ಹಾಗಂದ್ರೇನು ಎಂದು ತಲೆ ಕೆರೆದುಕೊಂಡ. ಹಾಗಂದ್ರೆ ಕಾಟ ಕೊಡೋದು ಯಾಕೆ ಅಂತ. ಎಂತ ಸ್ಪಂದನ, ನೋಡು ಆಶ್ರಯ್, ನಾನು ನಿನಗೆ ಈಗಾಗಲೇ ತುಂಬ ಸಾರಿ ಹೇಳಿದ್ದೀನಿ, ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ, ನಾನು ಯಾರನ್ನು ಮದುವೆ ಆಗಲ್ಲ, ನಾನು ನಮ್ಮ ಅಮ್ಮನ ಜೊತೆ ಜೀವನ ಪೂರ್ತಿ ಇರ್ತೀನಿ ಎಂದು ನೇರವಾಗಿ ನುಡಿದಳು. ಸ್ಪಂದನ, ನೀನು ಮದುವೆಯಾಗಿ ಹೋದರೆ ಅಮ್ಮ ಒಬ್ಬರೇ ಆಗ್ತಾರೆ ಅಂತವಾ ನೀನಿವು ನಾನು ಇಷ್ಟ ಇಲ್ಲ ಅಂತ ಹೇಳಿದ್ದು? ಅದು ಎಂದವಳು ಮಾತಿನಲ್ಲಿ ತಡವರಿಸುವಾಗ, ಆಶ್ರಯ್, ಅದೆಂತ ಗೊತ್ತುಂಟ, ಸ್ಪಂದನ ಸಣ್ಣವಳಿದ್ದಾಗಲೇ ಅವಳ ಅಪ್ಪ ಸತ್ತರು. ಅವಳಮ್ಮ ತುಂಬ ಕಷ್ಟದಲ್ಲಿ ಅವಳನ್ನು ಸಾಕಿದ್ದು. ಅಮ್ಮನ ಮೇಲೆ ತುಂಬ ಪ್ರೀತಿ ಅವಳಿಗೆ. ಮದುವೆ ಆದರೆ ಅಮ್ಮ ಒಬ್ಬರೇ ಆಗ್ತಾರೆ ಅಂತ ಅವಳು ನಿನ್ನನ್ನು ಇಷ್ಟ ಇಲ್ಲ ಅಂತ ಹೇಳೋದು ಎಂದು ವಿವರಿಸಿದವಳಿಗೆ, ಅಷ್ಟೇನಾ, ಇದನ್ನು ಮೊದಲೇ ಹೇಳ್ಬೋದಿತ್ತಲ್ವಾ ಎಂದ ಆಶ್ರಯ್. ಅದು ಒಂದು ಕಾರಣ, ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಎಂಬ ಭಾವನೆ ಇಲ್ಲ ಎಂದ ಸ್ಪಂದನಾಳಿಗೆ. ಈಗ ಇಲ್ಲ, ಆದರೆ ಮುಂದೆ ಆಗಬಾರ್ದು ಅಂತೇನಿಲ್ಲ ಅಲ್ವಾ ಎಂದ ಆಶ್ರಯ್. ಅವನು ಹೇಳಿದರಲ್ಲಿ ಪಾಯಿಂಟ್ ಉಂಟು ಮರೈತಿ ಎಂದ ಭಾಮಳ ಕಡೆಗೆ ಉರಿ ನೋಟ ಬೀರಿದವಳು. ನಾನೇನು ಬರ್ತೀನಿ, ಬಾಯ್ ಎಂದು ಹೊರಡಲನುವಾದಳು. ನಿಂತ್ಕೊ ಮಾರೈತಿ ಎಂದವಳು ಆಶ್ರಯ್ ಕಡೆಗೆ ನೋಡಿ, ನಿಂಗೆ ಹೊರಗೆ ಹೋಗ್ಲಿಕ್ಕಿತ್ತಲ್ಲ, ನೀನೊಮ್ಮೆ ಹೋಗು ಮಾರೆ ಎಂದು ಅವನನ್ನು ಕಳುಹಿಸಿ, ಅವ ಹೋದಲ್ಲ, ಈಗ ಇಲ್ಲಿ ಕೂತ್ಕೋ ಎಂದವಳು ಗೆಳತಿಯನ್ನು ಸಂತೈಸುವ ಪ್ರಯತ್ನ ಮಾಡಿದಳು. ಸ್ಫೂರ್ತಿ ಹಾಗೂ ಭವಿಷ್ ವಿಡಿಯೋ ಕಾಲ್ನಲ್ಲಿದ್ದಾರೆ. ಸ್ಫೂರ್ತಿಗೆ ಅವನನ್ನು ನೋಡಲು ನಾಚಿಕೆ. ತಲೆ ತಗ್ಗಿಸಿ ಕುಳಿತವಳ ನೋಡಿ ನಗು ಬಂದಿತ್ತವನಿಗೆ. ಸ್ಫೂರ್ತಿ ಎಂದು ಪ್ರೀತಿಯಿಂದ ಕರೆದವನ ಕರೆಗೆ ತಲೆ ಎತ್ತಿ ಅವನ ಕಡೆಗೆ ನೋಟ ಹರಿಸಿದಳು. ಮೊದಲ ಬಾರಿ ತನ್ನ ಹೆಸರು ಚೆನ್ನಾಗಿದೆ ಎಂದು ಅನಿಸಿತು ಅವಳಿಗೆ. ನೀನು ಹೇಗೆ ಕೂತ್ರೆ ಸರಿಯಾಗಲ್ಲ, ಮೊದಲನೇ ಸರಿ ನಾವು ಮಾತಾಡ್ತಿದ್ದೇವೆ, ನಿಂಗೆ ನನ್ನ ಬಗ್ಗೆ ಏನಾದರೂ ಕೇಳೋದಿದ್ರೆ ಕೇಳು ಎಂದಾಗ ಅವನ ಜೊತೆ ಏನು ಮಾತನಾಡಬೇಕೆಂದು ತಿಳಿಯದವಳು, ಇವಾಗಲೇ ರಾತ್ರಿ ಅಲ್ವಾ, ಊಟ ಮಾಡಿದ್ರಾ ಎಂದು ಕೇಳಿದಳು. ಅವಳ ಪ್ರಶ್ನೆ ಕೇಳಿ ನಗು ಬಂದಿತ್ತವನಿಗೆ. ಅವನು ನಕ್ಕಾಗ ಯಾಕೆ ಎಂಬಂತೆ ನೋಡಿದಳು. ಅಲ್ಲ, ಈಗಿನ ಕಾಲದಲ್ಲಿ ಹುಡುಗಿರು ತಾವು ಮದುವೆ ಆಗೋ ಹುಡುಗನ ಬಗ್ಗೆ A to Z ಎಲ್ಲ ವಿಚಾರಿಸ್ತಾರೆ. ಸ್ವಂತ ಮನೆಯ, ಬಾಡಿಗೆ ಮನೆಯ, ಸಂಬಳ ಎಷ್ಟು, ಗರ್ಲ್ ಫ್ರೆಂಡ್ಸ್ ಇದ್ದಾರಾ, ಹೀಗೆಲ್ಲ. ಆದರೆ ನೀನು ನೋಡಿದರೆ ಊಟ ಆಯ್ತಾ ಅಂತ ಕೇಳ್ತಿದ್ಯಲ್ಲ ಎಂದವನ ಮಾತಿಗೆ ತನ್ನ ತಲೆಗೆ ತಾನೇ ಮೊಟಕಿದವಳು. ಸಾರಿ, ಅದು ನಂಗೆ ಇದೆಲ್ಲ ಫಸ್ಟ್ ಟೈಮ್, ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಎಂದಳು. ಹೇ, ಇಟ್ಸ್ ಓಕೆ, ನನಗೂ ಫಸ್ಟ್ ನೋಡಿದ ಹುಡುಗಿ ನೀನೇ, ನನಗೆ ನೀನು ಇಷ್ಟ ಆಗಿದ್ದೆ, ನಿನಗೆ ನಾನು ಎಂದಾಗ ಮುಗುಳ್ನಗೆ ಬೀರಿದವಳು. ಹೌದು ಎಂಬಂತೆ ತಲೆ ಆಡಿಸಿದಾಗ, ಹೀಗೆ ಹೇಳಿದರೆ ಸಾಲಲ್ಲ, ಬಾಯ್ಬಿಟ್ಟು ಹೇಳು ಎಂದ ಅವಳನ್ನು ಕಾಡಿಸಲು. ನನಗೂ ನೀವು ಇಷ್ಟ ಆದ್ರಿ, ಥ್ಯಾಂಕ್ಸ್. ಸ್ವಲ್ಪ ಹೊತ್ತು ಹರಟಿ ಕರೆ ಸ್ಥಗಿತಗೊಳಿಸಿದಳು. ಅವಳಿಗೆ ಭವಿಷ್ನ ಸ್ವಭಾವ ಇಷ್ಟವಾಯಿತು. ತನಗೊಬ್ಬ ಗಂಡನಾಗಿ ಮಾತ್ರವಲ್ಲದೆ ಒಬ್ಬ ಸ್ನೇಹಿತನಾಗಿಯೂ ಅವನಿರುವನು ಎಂದು ಮನಗಂಡಳು. ಮೊಬೈಲ್ ರಾಮಕೃಷ್ಣರವರ ಕೈಗೆ ನೀಡಿದಳು. ಮಾತಾಡಿದ್ರಾ, ನಮ್ಮ ಹುಡುಗ ನಿನಗೆ ಇಷ್ಟ ಆದ್ನಾ ಎಂದು ಕೇಳಿದವರಿಗೆ ಹೌದು ಎಂದಳು. ಹುಡುಗ ಹುಡುಗಿ ಒಪ್ಪಿಯಾಗಿದೆ, ಒಂದೊಳ್ಳೆ ಮುಹೂರ್ತ ನೋಡುವ. ಭವಿಷ್ ಇನ್ನು 3 ತಿಂಗಳ ನಂತರ ಬರ್ತಾನೆ, ಅವನು ಬಂದ ಮೇಲೆ ಎಂಗೇಜ್ಮೆಂಟ್ ಹಾಗೂ ಮದುವೆ ಮಾಡಿ ಮುಗಿಸೋಣ, ಏನಂತೀರಾ ಎಂದು ಕೇಳಿದ ರಾಮಕೃಷ್ಣರವರಿಗೆ, ನನಗೇನೋ ಒಪ್ಪಿಗೆ ಇದೆ, ಆದರೆ ನನ್ನ ಮಗನ ಹತ್ರ ಒಂದು ಮಾತು ಕೇಳಬೇಕು, ಯಾಕೆಂದರೆ ನಮ್ಮ ಮಗಳ ವಿಷಯದಲ್ಲಿ ನಮಗಿಂತ ಹೆಚ್ಚು ಅಧಿಕಾರ ಅವನಿಗಿದೆ ಎಂದವರು, ಅಮ್ಮು, ಹೋಗಿ ಅಣ್ಣನನ್ನು ಕರ್ಕೊಂಡು ಬಾ ಎಂದರು. ಸರಿಪಾ ಎಂದವಳು ಸತ್ಯಚೇತನ ಕರೆತಂದಳು. ರಾಮಕೃಷ್ಣರವರು ಹೇಳಿದ ವಿಷಯವನ್ನು ಅವನಿಗೆ ಹೇಳಿದಾಗ ಅವನು ತನಗೆ ಒಪ್ಪಿಗೆ ಎಂದು ತಿಳಿಸಿದ. ಮಧ್ಯಾಹ್ನ ಊಟವಾದ ಬಳಿಕ, ಮುಂದಿನ ವಾರ ನೀವು ನಮ್ಮನೆಗೆ ಬನ್ನಿ ಎಂದು ಆಹ್ವಾನಿಸಿದ ರಾಮಕೃಷ್ಣರವರಿಗೆ, ಖಂಡಿತ ಬರ್ತೀವಿ ಎಂದರು ಜಿತೇಂದ್ರರವರು. ತದನಂತರ ಅವರು ಉಮೇಶ್ ರವರ ಮನೆಗೆ ಹೊರಟರು. ಅವ ಹೋದಲ್ಲ, ಈಗ ಸಹ ಕೋಪವ? ನನಗೆ ನಿಮ್ಮಿಬ್ಬರ ಕತೆ ಹೀಗೆ ಅಂತ ಗೊತ್ತಿರಲಿಲ್ಲಲ್ಲ, ಸಾರಿ ಆಯಿತಾ? ಮುಖ ಉಮ್ಮಂತ ಮಾಡಿ ಕೂತ್ಕೊಳ್ಬೇಡ, ನನಗೆ ಸರಿಯಾಗೋದಿಲ್ಲ ಮಾರೈತಿ ಎಂದ ಭಾಮಳಿಗೆ. ಪರವಾಗಿಲ್ಲ ಬಿಡು, ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಎಂದಳು ಸ್ಪಂದನ. ಅಬ್ಬಾ, ಈಗ ಸಮಾಧಾನ ಆಯಿತು ನನಗೆ. ನಿನ್ನ ಕಾಲು ಹೇಗಿದೀಗ? ನೋವು ಕಮ್ಮಿ ಉಂಟು, ಮೇಲೆ ನಡಲಿಕ್ಕೆ ನೋಡ್ತೇನೆ ಎಂದವಳೆ ನಡೆಯಲು ಪ್ರಯತ್ನಿಸಿದಳು. ಅಷ್ಟರಲ್ಲಿ ಕಾರಿನ ಹಾರ್ನ್ ಸದ್ದು ಕೇಳಿತು. ಅವರೆಲ್ಲರೂ ಬಂದ್ರ ಅಂತ ಎಂದವಳೆ ಮನೆಯ ಮುಂದೆ ಬಂದಳು. ಅಪ್ಪ ಎಂತಾಯಿತು? ಮದುವೆ ಫಿಕ್ಸ್ ಆಯಿತು ಎಂದವರೇ, ಕಾಲು ನೋವು ಕಮ್ಮಿ ಆಯಿತಾ ಎಂದು ಕೇಳಿದಾಗ, ಹಾಂ ಕಮ್ಮಿ ಆಯಿತು, ಮೆಲ್ಲ ನಡಿಲಿಕ್ಕಾಗ್ತದೆ ಈಗ
ಎಂದವಳೆ ಅವರೆಲ್ಲರೂ ಒಳಗೆ ಬಂದ ನಂತರ ಸ್ಪಂದನಳನ್ನು ತೋರಿಸಿ, ಇವಳು ನನ್ನ ಫ್ರೆಂಡ್ ಸ್ಪಂದನ ಎಂದು ಅವರಿಗೆಲ್ಲ ಅವಳನ್ನು ಪರಿಚಯಿಸಿದಳು. ಎಲ್ಲರೂ ಫ್ರೆಶ್ ಆಗಿ ಬಂದ ನಂತರ, ನಾನು ಸ್ಪಂದನ ಮನೆಗೆ ಹೋಗ್ತೇನೆ ಅಪ್ಪ ಎಂದಳು ಭಾಮ. ಸ್ವಲ್ಪ ಹೊತ್ತು ಕಳೆದು ಹೋಗು, ಈಗ ಕೂತ್ಕೋ ಎಂದರು ಚಿತ್ರರವರು. ಆರ್ದ್ರ ಭಾಮಳ ಕಿವಿಯ ಬಳಿ, ಅಕ್ಕ ನಿನ್ನ ಅತ್ತಿಗೆ ಸೂಪರ್, ಹಾಗೆ ಅವರ ಅಣ್ಣ ಇನ್ನೂ ಸೂಪರ್, ಮಿಸ್ಟರ್ ಹ್ಯಾಂಡ್ಸಮ್, ಹೀರೋ ಥರ ಇದ್ದಾರೆ ಅಕ್ಕ, ನೀನು ನಮ್ಮ ಜೊತೆ ಬರಬೇಕಿತ್ತು ಎಂದಾಗ, ನನಗೆ ಇಂಟ್ರೆಸ್ಟ್ ಇಲ್ಲ ಮಾರೈತಿ ಎಂದಳು ಭಾಮ. ಸ್ವಲ್ಪ ಸಮಯದ ನಂತರ ಭಾಮ ಸ್ಪಂದನ ಜೊತೆ ಹೋದರೆ ರಾಮಕೃಷ್ಣರವರು ತಮ್ಮ ಮಡದಿಯೊಂದಿಗೆ ಮಂಗಳೂರಿನ ದಾರಿ ಹಿಡಿದರು. ಸ್ಫೂರ್ತಿ ತನ್ನ ತಂದೆ ತಾಯಿಯ ಬಳಿ ಬಂದವಳೆ, ಅಪ್ಪ ಅಮ್ಮ ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಎಂದು ಪೀಠಿಕೆ ಹಾಕಿದಾಗ, ಏನು ವಿಷಯ ಅಮ್ಮು, ಬಾಯಿಲಿ ಕೂತ್ಕೋ ಎಂದರು ದೇವಿಕಾರವರು. ಅವರ ಬಳಿಯಲ್ಲಿ ಕುಳಿತವಳು, ಅದು ಅಣ್ಣನಿಗೂ ಮದುವೆ ವಯಸ್ಸಾಗಿದೆ, ನಾವ್ಯಾಕೆ ಭವಿಷ್ ತಂಗಿನ ಅಣ್ಣನಿಗೆ ಮದುವೆ ಮಾಡಿಸ್ಬಾರ್ದು? ಭಾಮ ತುಂಬ ಒಳ್ಳೆ ಹುಡುಗಿ, ಮಾತು ಜಾಸ್ತಿ, ಮನಸ್ಸು ಶುದ್ಧ ಎಂದವಳ ಮಾತಿಗೆ ಗಂಡ ಹೆಂಡತಿ ಇಬ್ಬರು ಮುಖ ಮುಖ ನೋಡಿಕೊಂಡರು. ನಾನು ಈ ವಿಷಯವನ್ನು ಆಗಲೇ ನಿಮ್ಮಮ್ಮಂಗೆ ಹೇಳಿದ್ದೆ ಪುಟ್ಟ, ಅಷ್ಟೇ ಅಲ್ಲ ಅವಳೀಗ ನಮ್ಮ ಹೊಸ ಎಂಪ್ಲಾಯ್, ನಮ್ಮ ಸತ್ಯನಿಗೂ ಅವಳು ಇಷ್ಟ ಆಗಬೇಕಲ್ವಾ, ಅದಕ್ಕೆ ನಾವು ಸದ್ಯಕ್ಕೆ ಏನೂ ಮಾತಾಡದೆ ಸುಮ್ಮನೆ ಇದ್ದೀವಿ. ಭವಿಷ್ ಊರಿಗೆ ಬಂದ ಮೇಲೆ ಸತ್ಯನಿಗೆ ಭಾಮ ಇಷ್ಟ ಆದರೆ ನಿನ್ನ ಮದುವೆ ಜೊತೆ ನಿಮ್ಮ ಅಣ್ಣನ ಮದುವೆ ಕೂಡ ಮಾಡಿ ಮುಗಿಸೋಣ ಎಂದರು ಜಿತೇಂದ್ರರವರು. ವಾವ್, ಗುಡ್ ಐಡಿಯಾ ಎಂದವಳು. ಭಾಮಳನ್ನು ಅಣ್ಣ ಮದುವೆ ಆಗೋ ಹಾಗೆ ನಾನು ಮಾಡ್ತೀನಿ, ಅಣ್ಣ ಈ ವಿಷಯದಲ್ಲಿ ನನ್ನ ಮಾತನ್ನು ಮೀರಲ್ಲ, ನಂಗೆ ನಂಬಿಕೆ ಇದೆ ಎಂದಳು ಸ್ಫೂರ್ತಿ. ಹಾಗಾದರೆ ನಮಗೂ ಖುಷಿನೇ ಎಂದರು ದೇವಿಕಾರವರು. ಅಣ್ಣ ಇಲ್ಲಿದ್ದಾನೆ ಎಂದು ಕೇಳಿದವಳಿಗೆ, ರೂಮಲ್ಲಿರಬೇಕು ಎಂದರು ದೇವಿಕಾರವರು. ಮರುದಿನ ಬೆಳಗ್ಗೆ ಆಫೀಸಿಗೆ ಹೋಗಲು ಉತ್ಸಾಹದಿಂದ ತಯಾರಾದಳು ಭಾಮ. ಸ್ಪಂದನ ಅವಳನ್ನು ಆಫೀಸಿನ ತನಕ ಬಿಟ್ಟು ತನ್ನ ಆಫೀಸಿನ ದಾರಿ ಹಿಡಿದಳು. ಆಫೀಸ್ನೊಳಗೆ ಹೋಗಬೇಕೆನ್ನುವಷ್ಟರಲ್ಲಿ ಕಾರಿನಿಂದ ಇಳಿದು ಬಂದವನೊಬ್ಬ ಕಂಡ. ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದವನನ್ನು ಕಂಡು ಮೊದಲು ಗುರುತು ಹಿಡಿದಿದ್ದರೂ ನಿಧಾನವಾಗಿ ಅವಳ ಮೆದುಳು ಆ ವ್ಯಕ್ತಿಯನ್ನು ಗುರುತಿಸಿತು. ಆಫೀಸಿನೊಳಗೆ ಹೋಗುವವನನ್ನು ತಡೆದವಳು, ನಿಂಗೆ ಇಲ್ಲಿ ಕೆಲಸವಾ ಎಂದಳು. ಹೂ ಆರ್ ಯು ಎಂದು ತನಗೆ ಅವಳ ಪರಿಚಯವಿಲ್ಲ ಎಂಬಂತೆ ಅವನು ಪ್ರಶ್ನಿಸಿದಾಗ, ನಿಂಗೆಂತ ಮಾರೆ ಅಮ್ನೇಷ್ಯವ, ನನ್ನ ನೆನಪಿಲ್ವ ನಿಂಗೆ, ಅವತ್ತು ಮಂಗಳೂರಲ್ಲೇ ನೋಡಿದ್ದು ಕಾಲೇಜಿನ ಹತ್ರ, ಈಗ ನೆನಪು ಬಂತ, ನೀನು ಅಲ್ಲಿದ್ದವರ ಹತ್ರ ನನ್ನ ಅಣ್ಣನ ಬಗ್ಗೆ ಕೇಳ್ತಿದ್ದೀಯಲ್ಲ ಎಂದವಳ ಮಾತಿಗೆ ತನಗೇನು ಕೇಳಿಸೇ ಇಲ್ಲ ಎಂಬಂತೆ ನೇರ ಹೋದನವ. ಎಂಥ ಅಹಂಕಾರ ಇವನಿಗೆ, ನಾನು ಮಾತಾಡ್ತಾ ಇದ್ರೆ ಕಿವಿ ಕೇಳಿಸದವರ ಹಾಗೆ ಹೋದ ಅಲ್ಲ ಮಂಗ, ಮಾತಾಡೋದು ಬೇಡ ಇತ್ತು, ಸುಮ್ಮನೆ ಇನ್ಸಲ್ಟ್ ಆಯಿತು ಎಂದುಕೊಂಡವಳೆ HR ಮ್ಯಾನೇಜರ್ ಸುಬ್ರಹ್ಮಣ್ಯಂರವರ ಬಳಿ ಹೋದಾಗ, ನೀನು ಅಪಾಯಿಂಟ್ಮೆಂಟ್ ಲೆಟರ್ ಸರ್ಗೆ ತೋರಿಸಿ ಆಮೇಲೆ ಕೆಲಸ ಶುರು ಮಾಡು ಎಂದರು. ಸರಿ ಎಂದವಳು ಸತ್ಯಜಿತ್ನ ಕ್ಯಾಬಿನ್ ಬಳಿ ಬಂದವಳು. ಮೇ ಕಮಿನ್ ಸರ್ ಎಂದಾಗ, ಎಸ್ ಎಂಬ ಗಂಭೀರವಾದ ದನಿ ಕೇಳಿತು. ಒಳಗೆ ಹೋದವಳಿಗೆ ಅವನ ಮುಖ ಕಾಣಲಿಲ್ಲ. ಅವನು ಆ ಕಡೆ ಮುಖ ಮಾಡಿದ್ದ. ಸರ್ ಎಂದವಳು ಕರೆದಾಗ ಅವಳತ್ತ ತಿರುಗಿದವನ ನೋಡಿ ದಂಗಾದಳವಳು. ಮುಂದುವರೆಯುವುದು.